ನಮಸ್ಕಾರ ಎಲ್ರಿಗೂ. ಇವತ್ತು ಬ್ಯಾಂಕ್ ಆಫ್ ಬರೋಡಾದಲ್ಲಿ ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡನ್ನು ರೀಸೆಟ್ ಮಾಡಿಕೊಳ್ಳೋದು ಹೇಗೆ ಅಂತ ನೋಡೋಣ. ಇವಾಗ ನಾವೇನಾದ್ರು ಪಾಸ್ವರ್ಡ್ ಮರ್ತಿದ್ರೆ ಅಥವಾ 3 ತಿಂಗಳಿಗೊಮ್ಮೆ ಪಾಸ್ವರ್ಡ್ ರೀಸೆಟ್ ಮಾಡಬೇಕು, ಓಕೆನಾ? ಅದು ಹೇಗೆ ಮಾಡೋದು ಅಂತ ನೋಡೋಣ. ಓಕೆ, ಈ ವಿಡಿಯೋ ನೋಡಿದ ಮೇಲೆ ನಿಮಗೇನಾದ್ರು ಇನ್ಫಾರ್ಮೇಷನ್ ಸಿಕ್ಕರೆ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಕೆ ಕ್ಲೋಸ್ ಮಾಡಿ. ಡೈರೆಕ್ಟ್ ಕ್ರೋಮಿಗೆ ಬಂದು ಬ್ಯಾಂಕ್ ಆಫ್ ಬರೋಡಾ ಸರ್ಚ್ ಮಾಡಿ. ಇಲ್ಲಿ ನೋಡಿ ಆಫೀಷಿಯಲ್ ವೆಬ್ಸೈಟ್ ಲಿಂಕ್ ಬಂದಿದೆ. ಆ ಆಫೀಷಿಯಲ್ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ರೈಟ್ ಕಾರ್ನರ್ಗೆ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ BOB ವರ್ಡ್ ಇಂಟರ್ನೆಟ್ ನೆಟ್ ಬ್ಯಾಂಕಿಂಗ್ ಇಂಡಿಯಾ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಬಂದುಬಿಟ್ಟು ನಿಮ್ಮ ಯೂಸರ್ ID ಎಂಟ್ರಿ ಮಾಡಿ. ಯೂಸರ್ ID ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಬರಬೇಕು. ಇಲ್ಲಿ ಸೆಟ್ ಪಾಸ್ವರ್ಡ್ ಆ್ಯಂಡ್ ಫಾರ್ಗೆಟ್ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಆಪ್ಷನ್ ಬಂದು. ಒಂದನೇದು ಏನು ಆಪ್ಷನ್ ಅಂದರೆ ಸೈನ್ ಇನ್ ಟ್ರಾನ್ಸ್ಫರ್ ಪಾಸ್ವರ್ಡು ಮೊಬೈಲ್ OTP ಮತ್ತು ಇಮೇಲ್ OTP ಮೂಲಕ ಮಾಡೋದು. ಎರಡನೇದು ಸೈನ್ ಇನ್ ಪಾಸ್ವರ್ಡನ್ನು ಬರೀ OTP ಮೂಲಕ. ಆಮೇಲೆ ಪಾಸ್ವರ್ಡ್ಗಳನ್ನು ಈ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಜನ್ರೇಟ್ ಮಾಡ್ಬೋದು. ಮೂರನೇದು ನಾನು ಈಸಿ ಇರೋದು ಒಂದನೇದು ಸೆಲೆಕ್ಟ್ ಮಾಡ್ಕೊತೀನಿ, ಮೊಬೈಲ್ OTP ಇಮೇಲ್ OTP ಅಷ್ಟೇ. ಅದಕ್ಕೆ ಕಂಟಿನ್ಯೂ ಕೊಡಿ. ಇವಾಗ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಂತ ಮೊದಲೇ ಇಲ್ಲಿ ನೋಟ್ ಕೊಟ್ಟಿದ್ದಾರೆ, ಇದು ಕಂಟ್ರಿ ಕೋಡ್ ಎಂಟ್ರಿ ಮಾಡೋದು. ಫಸ್ಟು ಕಂಟ್ರಿ ಕೋಡ್ ಎಂಟ್ರಿ ಮಾಡಿದ ಮೇಲೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ, ಕಂಟಿನ್ಯೂ ಅಂತ ಕೊಡಿ. ಇವಾಗ OTP ಬಂದಿರುತ್ತೆ ಮೊಬೈಲ್ಗೆ, ರಿಜಿಸ್ಟರ್ ಮೊಬೈಲ್ ನಂಬರ್ಗೆ, ಆಮೇಲೆ ರಿಜಿಸ್ಟರ್ ಇಮೇಲ್ಗೆ ಮೊಬೈಲ್ದು OTP ಎಂಟ್ರಿ ಮಾಡಿ. ಆಮೇಲೆ ಇಮೇಲ್ OTP ಎಂಟ್ರಿ ಮಾಡಿ. ಆಮೇಲೆ ಕಂಟಿನ್ಯೂ ಅಂತ ಕೊಡಿ. ಇವಾಗ ನೋಡಿ ಇಲ್ಲಿ 3 ಆಪ್ಷನ್ ಇದಾವೆ. ಒಂದು ರೀಸೆಟ್ ಸೈನ್ ಇನ್, ಎರಡನೇದು ರೀಸೆಟ್ ಟ್ರಾನ್ಸಾಕ್ಷನ್ ಪಾಸ್ವರ್ಡು, ಮೂರನೇದು ರೀಸೆಟ್ ಸೈನ್ ಇನ್ ಆ್ಯಂಡ್ ಟ್ರಾನ್ಸಾಕ್ಷನ್. ನಾನು ಎರಡನ್ನೂ ಸೆಲೆಕ್ಟ್ ಮಾಡ್ಕೊತೀನಿ, ಮೂರನೇ ಆಪ್ಷನ್ನು. ಕಂಟಿನ್ಯೂ ಅಂತ ಕೊಡಿ. ಇವಾಗ ಸೈನ್ ಇನ್ ಪಾಸ್ವರ್ಡನ್ನು ಜನ್ರೇಟ್ ಮಾಡಿ. ಪಾಸ್ವರ್ಡ್ ಹೆಂಗಿರ್ಬೇಕಂದ್ರೆ ಇಲ್ಲಿ ತೋರಿಸಿದೆ ನೋಡಿ, ರವಿ *123 ಕ್ಯಾಪಿಟಲ್ ಲೆಟ್ರು, ಮೊದಲೇ ಕ್ಯಾಪಿಟಲ್ ಲೆಟ್ರು, ಆಮೇಲೆ ಸ್ಮಾಲು, ಆಮೇಲೆ ಇದು ಸ್ಪೆಷಲ್ ಲೆಟ್ರು, ಆಮೇಲೆ ನಂಬರ್ಸು, ಈ ಥರ. ಆಮೇಲೆ ರೀಟೈಪ್ ಮಾಡಿ ಸೈನ್ ಇನ್ ಪಾಸ್ವರ್ಡನ್ನು. ಅದೇ ರೀತಿ ಟ್ರಾನ್ಸಾಕ್ಷನ್ ಪಾಸ್ವರ್ಡನ್ನು ಜನ್ರೇಟ್ ಮಾಡಿ. ಅದೇ ರೀತಿ ರೀಟೈಪ್ ಮಾಡಿ. ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ನೋಡಿ ದ ಪಾಸ್ವರ್ಡ್ ಈಸ್ ಚೇಂಜ್ಡ್ ಸಕ್ಸಸ್ಫುಲಿ. ಓಕೆನಾ? ಈ ಥರ ನೀವು ರೀಸೆಟ್ ಮಾಡ್ಕೊಂಡು ನೆಟ್ ಬ್ಯಾಂಕಿಂಗ್ ಚಾಲೂ ಮಾಡ್ಕೋಬೋದು.